ಹಲೋ. ಹಲೋ. ಓ. ಎಂತವೋ ಆಯ್ತಲ್ಲ ನಿಮ್ದು ಕತೆ, ಇನ್ನು ಮುಗೀತು, ಪುತ್ತಿಲ ಅಧ್ಯಾಯ ಮುಗೀತು, ಪುತ್ತಿಲನ ಇತಿಹಾಸ ಇನ್ನು ಆಯ್ತು. ಇತಿಹಾಸದ ಪುಟದಲ್ಲಿ ಸೇರಿ ಹೋಯ್ತಾ? ಹೋಯ್ತು, ಇನ್ನೆಂತ ಇದೆ ನಿಮ್ದು, ಆಯ್ತಲ್ಲ. ಇನ್ನು ಪಕ್ಷದ ನಾವು ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ಅಷ್ಟೇ. ನಾವು ಯಾವಾಗಲೂ ಆಶಾವಾದಿಗಳು. ಎಂತ ಎಂತದ ಎಂತ ಇದೆ ಆಶಾವಾದಕ್ಕೆ? ಇನ್ನು ಒಂದ MLA ಟಿಕೆಟ್ ಸಿಗೋದಿಲ್ಲ. ನೋಡುವ ಯಾರ್ದು ಏನು ಕತೆ ಅಂತೇಳಿ ಗೊತ್ತಾ. ಈಗ MP ನಳಿನ್ ಕುಮಾರ್ಗೆ ತಪ್ತದೆ ಅಂತೇಳಿ 99 ಜನವು ಯಾರಾದ್ರೂ ಯೋಚನೆ ಮಾಡಿದಾರ? 100ಕ್ಕೆ 100 ಜನ ಅಲ್ಲ, ಅವರಿಗೆ ನೀವೆಂತ ಅಂತ ಹೇಳಿ ಹೇಳಕ್ ಮಾಡಿದ್ದಾರೆ. ಹೊರಟ್ರೆ ಏನು ಒಂದು ಅಂತ ಹೇಳ, ಲಾಸ್ಟ್ ತಪ್ಪಿದ್ದದ್ ಯಾರೆಂತ ಗೊತ್ತಾಗಿದೆ? ಯಾವ್ದು? ಲಾಸ್ಟ್ ಅಲ್ಲ ತಪ್ಪಿದ್ದದ್ ಹೆಂಗೆ ಅಂತ ಅದು ಹಾಗೆ ಗೊತ್ತಾಗಿದೆ. ಎಂತ ಲಾಸ್ಟ್ ನಿಮ್ಗೆ ಸಿಗ್ತದೆ ಅಂತನಾ? ಈಗ ಭಾವಿಸಿ ಈಗ ಸಿಗ್ತದಂತ ಹೇಳುದಕ್ಕೆ ನಾಳೆ ಈಗ ನಾನು ಇದ್ದೇನಾ, ನೀವು ಇದ್ದೇನಾ, ಅಥವಾ ಕೊಡುವವರು ಇದ್ದಾರ ಅನ್ನುವಂತ ನಿಘಂಟು ನಮಗೆ ಉಂಟಾ? ಅಲ್ಲ, ಹಾಗಲ್ಲ. ಜವಾಬ್ದಾರಿ ಇಲ್ಲದೆ ಕಾಲ್ ಹಾಕೋದಿಲ್ಲ ಆಫೀಸಿಗೆ ಹೋದಿಗೆ, ನಾಚಿಗೆಟ್ರಲ್ಲ ಅಂತ ಹೇಳಿ. ಇಲ್ಲ ಛೀ, ಹೇಸಿಗೆ ಆಯ್ತು ತೂ. ರಾಜಕೀಯ ಅಂದ್ರೆ ನಾಚಿಗೆ, ಹೇಸಿಗೆ, ತೂ ಚೂ ಅದೆಲ್ಲ ಯಾವುದಿಲ್ಲ ಅಂತ. ಅದು ಬಿಟ್ಟವರೇ ಪೊಲಿಟಿಷಿಯನ್, ಬಿಟ್ಟವನೇ. ತೂ, ಇದು ಮಾತ್ರ ಸತ್ಯ ಅಂದ್ರೆ 100ಕ್ಕೆ ಸತ್ಯ 100%, ಅದು ಗೊತ್ತಿದೆ ಸತ್ಯ. ಹೇಳಿದಲ್ಲ. ಅದೇ ಮಾನ ಮರ್ಯಾದೆ ಬಿಟ್ರೆ ಮಾತ್ರ ರಾಜಕೀಯ. ಅದು ಎರಡೂ ಬಿಡ್ಬೇಕು ಅಂತ, ಇಲ್ಲದ್ರೆ ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಬಿಟ್ಟ ಕಾರಣ ಬಾರಿ ಬಾರಿ ಜನದೆಲ್ಲ ದೊಡ್ಡ ದೊಡ್ಡ ಜನ ಆದದ್ದು. ಎಂತ ಪರಿವಾರ ಪ್ರಸನ್ನ ಮಾಡ್ತಂಗೆ ಮತ್ತೆ ಯಾರಿಗೋ ಜವಾಬ್ದಾರಿ 2 ಕೊಡ್ಬಹುದು, ನಿಮ್ಗೆ ಏನು ಕೊಡ್ಲಿಲ್ಲಲ್ಲ. ಅದವರ ಆಸೆ ಇಲ್ಲ ಅಂತ ಅವರಿಗೂ ಕೂಡ. ಅವರಿಗೆ ನನಗೆ ಕೊಡ್ಬೇಕು ಅಂತ ಹೇಳಿದ್ರೆ ನಮಗೆ ಕೊಡ್ಲಿಲ್ಲಲ್ಲ. ಅವರಿಗೆ ಆ ನಿರೀಕ್ಷೆ ಇಲ್ಲ. ನಿರೀಕ್ಷೆ ಇಲ್ಲದಿದ್ರೆ ಒಂದು ಲಾಟ್ರಿ ಸಿಕ್ಕಿದಾಗೆ ಅಲ್ಲ. ಅಲ್ಲ, ಅದು ಫಿಕ್ಸ್ ಆಗಿತ್ತಲ್ಲ ಮೊದ್ಲೇ. ಅದ್ ಹೆಂಗೆ ಅದು ಫಿಕ್ಸ್ ಆಗಿತ್ತು? 1.5-2 ತಿಂಗಳ ಮೊದ್ಲೇ ಅದು ಫಿಕ್ಸ್ ಆಗಿದೆಯಲ್ಲ. ಅದ್ ಹೆಂಗೆ ಅದು ಪ್ರಸನ್ನ ಮಾರ್ತರಿಗೆ ಫಿಕ್ಸ್ ಆಗಿದೆಯಲ್ಲ ಅದು? ಅದೇ ಅವರು ನಿಮ್ಮ ಹತ್ರ ಹೇಳಿದವರು ಫಿಕ್ಸ್ ಮಾಡಿಕೊಂಡು ಇರ್ಬೋದು, ಇಷ್ಟವರೆಗೆ ಯಾವ್ದು ಫಿಕ್ಸ್ ಆಗಿ. ಆಯ್ತು, ಇಷ್ಟೆಲ್ಲಾ ನೋಡಿ, ಇಷ್ಟೆಲ್ಲಾ ಬುದ್ಧಿವಂತನಿಕೆ ಮಾಡೋದು ಬೇಡ ನೀವು. ನಾನು ಬೆಳಗ್ಗೆಯಿಂದ ತುಂಬಾ ಬುದ್ಧಿವಂತನಿಕೆ ನಾನು ಕೂಡ ಮಾಡಿದ್ದೇನೆ, ಆಯ್ತಾ? ಇಲ್ಲ ಇಷ್ಟೆಲ್ಲ ಬುದ್ಧಿವಂತನಿಕೆ ಮಾಡೋದು ಬೇಡ. ಈಗ ಎಂತ ನಿಮಗೆ ಎಲ್ರು ನಾನು ಕೂಡ ಮಾತಾಡುದು ಅದೇನೆ. ಎಂತ ಎಂತ ನನ್ನ ಯೋಚನೆ ಹೇಗೆ ಬಂತ ಅದು ಇಂಪ್ಲಿಮೆಂಟ್ ಆಗ್ತದೆ ಅಂತೇಳಿ ನಾನು ನಿಮ್ಮ ಹತ್ರ ವಾದ ಮಾಡುದು ಅಂತೇಳಿ. ಹಾಗೆ ಆಗಿದೆ ಬೆಳವಣಿಗೆ. ಎಂತ ಮಣ್ಣು ಹಾಗೆ ಆಗಿದ್ದು ಇಲ್ಲ. ಇಲ್ಲಿಗೆ ಪುತ್ತಿಲನ ಅಧ್ಯಾಯ ಮುಗಿತ್ತು, ಇನ್ನು ಪಕ್ಷದ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು. ಕರಣ್ ಪುತ್ತಿರ ಅಷ್ಟಾಗಿದೆ. ಮೊನ್ನೆ ಕೂಡ ಹೇಳಿದ್ರಿ ನೀವು, ಬೆಂಗಳೂರಿನ ಬರ್ತಾ ಆ ಪೋಸ್ಟ್ ಸಿಗ್ತದೆ, ಈ ಪೋಸ್ಟ್ ಸಿಗ್ತದೆ, ಮತ್ತೆ ಒಂದು ವಾರದ ನಂತರ ಜಿಲ್ಲೆಯ ಮಟ್ಟದಲ್ಲಿ ಜವಾಬ್ದಾರಿ ಸಿಗ್ತದೆ, ರಾಜ್ಯ ಮಟ್ಟದಲ್ಲಿ ಸಿಗ್ತದೆ. ಏನಾದ್ರೂ ಆದಿತ್ತು, ನಾವು ಆಶಾವಾದಿಗಳಂತ ಅದಕ್ಕೆ ಹೇಳಿದಲ್ಲ. ಎಂತ ಆಶಾವಾದಿ? ಆಶಾವಾದಿ ಅಲ್ಲ, ಇದು ನಾಚಿಗೆಟ್ಟೋಗೋದು. ಕೆಲಸ ಮಾಡಿದ್ದು ನಾಚಿಗೆಟ್ಟೋಗೋದು. ಜವಾಬ್ದಾರಿ ಇದ್ರು ಇಲ್ಲದಿದ್ರು 35 ವರ್ಷದಿಂದ ಕೆಲಸ ಮಾಡಿದವರು, ಇಷ್ಟು ಜನರ ಕಟ್ಟಿಕೊಂಡು ಓಡಾಡಿದವರು, ಇವತ್ತು ಎಂತದೂ ಇಲ್ಲದೆ ನಾಚಿಗೆಟ್ಟು ಹೋದ್ರಿ ಅಂತ ಹೇಳಿ. ಅದು ಹಾಗೆ ಅಲ್ಲ. ನಾವೀಗ ಜವಾಬ್ದಾರಿ ಇದ್ದು ಕೆಲಸ ಮಾಡಿದಾಗಲೂ, ಜವಾಬ್ದಾರಿ ಇಲ್ಲದಿದ್ರು ಕೆಲಸ ಮಾಡುವಾಗಲೂ ಜನಗಳು ನಮ್ಮನ್ನು ಒಂದೇ ರೀತಿ ನೋಡಿದ್ದು ಅಂತ. ಜನಗಳು ಒಂದೇ ರೀತಿ ನೋಡಿದ್ರೆ ನೀವು ಜನರನ್ನು ಒಂದೇ ರೀತಿ ನೋಡ್ಲಿಲ್ಲ ಅಂತೇಳಿ ನೀವು ಯಾರನ್ನು ನಂಬಬೇಕು? ಅಲ್ಲ, ನನ್ನ ಹತ್ರನೇ ಸುಳ್ಳು ಹೇಳ್ತೀರಿ ನೀವು. ಮೊನ್ನೆ ಬೆಂಗಳೂರು ಬಿಜೆಪಿ ನಂಬುವ ವಿಷಯವೇ ಇಲ್ಲ ಅಂತ. ಜನರನ್ನ ಯಾರನ್ನ ಕಾಲಾಯ ತಸ್ಮೈ ನಮಃ ಅಂತೇಳಿ ಒಂದು ಬರ್ದಿರಿ. ಅಯ್ಯೋ, ನೀವ್ ಹೇಳಿದ್ರಲ್ಲ ನಂಬುವ ವಿಷಯವೇ ಇಲ್ಲ ಅಂತ. ಸಂಶಯ ಟೈಮಲ್ಲಿ ಕಾಲವೇ ಉತ್ತರ ಕೊಡ್ತದೆ. ಸಂಶಯಾತ್ಮ ವಿನಶ್ಯತಿ. ಈಗ ಆಗಿದ್ದಿದೆ, ಯಾರು ಸಂಶಯದಿಂದ ಎಲ್ಲರನ್ನು ನೋಡ್ತಾ ಇರ್ತಾರೋ ಅವನು ನಾಶ ಆಗ್ತಾನೆ ಅಂತೇಳಿ. ಈಗ ಅಕ್ಷರಶಃ ನೀವು ನಾಶ. ನಾನು ಸಂಶಯ ಪಡ್ಲಿಲ್ಲ. ಅಲ್ಲ, ಯಾರನ್ನು ನಂಬಿ ಗೊತ್ತಿಲ್ಲ, ಯಾರನ್ನು ನಂಬಿ ಗೊತ್ತಿಲ್ಲ. ನಾನು ನಂಬುವ ವಿಷಯವೇ ಇಲ್ಲ. ಅದೇ ನಾನು ಇಷ್ಟವರೆಗೆ ಯಾವ್ದಾದ್ರು ನಂಬಿದ್ದುಂಟಾ? ನಾನು ನನಗೇನು ಕೂಡಿತು ಅಂತೇಳಿ ಮಾಡಿ. ಅದಕ್ಕೆ ನೀವು ಡೋಂಗಿ ಆಗಿದ್ದಕ್ಕೆ ಕಂಡವರಿಗೆಲ್ಲ ಡೋಂಗಿ ಡೋಂಗಿ ಹೇಳೋ ಶಬ್ದ ಉಪಯೋಗಿಸ್ತೀರಿ ನೀವು. ನನಗೆ ಮೆಸೇಜ್ ಮಾಡಿದ್ರೆ 10 ಮೆಸೇಜ್ ಮಾಡಿದ್ರೆ 3 ಮೆಸೇಜ್ ಡೋಂಗಿ ಅಂತ ಮಾಡ್ತೀರಿ ನಂಗೆ. ಇಲ್ಲ ಇಲ್ಲ ಇಲ್ಲ, ಹಾಗೇನಿಲ್ಲ. ನಾನು ಹೀಗೆ ಮಾತಾಡಿದೆ, ಚರ್ಚೆಗೆ ಒಂದು ಚರ್ಚೆ ಅಷ್ಟೇ. ಅಲ್ಲ ರೀ, ಸುಮ್ಮನೆ ಹಾಳು ಮಾಡ್ಕೊಂಡ್ರಲ್ಲ ನಿಮ್ ರಾಜಕೀಯ ವಿಷಯ. ನಿಮಗಿನ್ ಬಿಜೆಪಿಯಲ್ಲಿ ಭವಿಷ್ಯ ಇಲ್ಲ. ಇಲ್ಲ ಇಲ್ಲ, ನಮಗೆ ಭವಿಷ್ಯವೇ ಇಲ್ಲ ಅಂತ. ಬಿಜೆಪಿಯಲ್ಲಿ ಅಂತ ಇಲ್ಲ, ಭವಿಷ್ಯವೇ ಇಲ್ಲ ಅಂತೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಅಂತ. ಹಂಗಂದ್ರೆ ಭವಿಷ್ಯ ಇದ್ದರೆ ಮೊನ್ನೆ ಗೆಲ್ತಿದ್ದೇವಲ್ಲ. ಅಲ್ಲ, ಮೊನ್ನೆ ಗೆಲ್ಲಿಲ್ಲ, ಸೋಲೆ ಗೆಲುವಿನ ಸೋಪನಾಗಿತ್ತು. ಅದು ಕಾಲ್ ಮೇಲೆ ಚಪ್ಪಡಿ ಹಾಕೊಂಡ್ರಲ್ಲ. ಅದಕ್ಕೆ ಈಗ ಈ ಹೆಜ್ಜೆ ಸರಿ. ಈ ಹೆಜ್ಜೆ ನಿಮ್ಮ ನಾನ್ ಹೇಳಿದ್ದಕ್ಕ, ನಾನು ಎಷ್ಟು ಹೇಳಿದೆ. ಹೋಗೋ ಟೈಮಲ್ಲಿ ಎಷ್ಟು ಅಧಿಕ ಪ್ರಸಂಗ ಮಾಡಿದ್ರಿ ನೀವು. ಅವಾಗ ಹೋಗೋ ಟೈಮಲ್ಲಿ ಹೋಗಿ ಒಂದು ರಾಜನಾಗಿ ಹೋಗ್ಬೋದಿತ್ತು ನೀವು. ಈಗ ಮರ್ಯಾದೆಗೆಟ್ಟು ಹೋಗೋ ಕೆಲಸ ಇತ್ತು. ಹೋಗೋ ಟೈಮಲ್ಲಿ ಹೋಗಿದ್ರೆ ಇದ್ರು ಇಲ್ಲದಿದ್ರು ನಾವು ಹೀಗೆ ಅಂತೇಳಿ ಜನರಿಗೆ ಗೊತ್ತುಂಟು ಅಂತ.
ಅದಕ್ಕೆ ನೀವು ಅಲ್ಲಿಗೆ ಹೋಗಿ ನಮಗೆ ಇಲ್ಲಿ ಗೌರವ ಸಿಗ್ತದೆ, ಕಾಂಗ್ರೆಸ್ಗೆ ಹೋಗಿ ಜನ ನಿಮ್ಗೆ ಜನ ನಿಮ್ಗೆ ಇದ್ ಮಾಡಿದ್ ಯಾಕೆ ಸಪೋರ್ಟ್ ಮಾಡಿದ್? ಒಂದ್ 35,000 ಜನ ಈಗ ನಿಮ್ಮವರು ಅಂತ ಕಾರ್ಯಕರ್ತರು ಮಾಡ್ಕೊಂಡಿದ್ರೆ ಇನ್ನೆಷ್ಟು ಚದುರ್ತದೆ ಗೊತ್ತಿಲ್ಲ. ಜನ ಸಿಕ್ಕಿದಾಗೆ ನಿಮ್ಗೆ ಆ ತಿಮ್ಮಪ್ಪ ಗೌಡ ಆಶಾ ಎಂತದೊಂದು ಹಾಕಿದ್ರಲ್ಲ, ಅವಳಿಂದಾಗಿ ನಿಮಗೆ ಜನ ಸಿಕ್ಕಿದ್ರು. ಇಲ್ಲದೆ ಇದ್ರೆ ಅಷ್ಟು ಬರ್ಲಿಕ್ಕಿತ್ತ? ಅಲ್ಲ ಈಗ ಇದಕ್ಕೆ ಇದರಿಂದಾಗಿ ಇನ್ನಷ್ಟು ಜಾಸ್ತಿ ಯಾಕೆ ಆಗಬಾರ್ದು? ಯಾರು ನಿಮಗ? 35 ಆಚೆ ಹೋದದ್ದು ಯಾಕೆ? ಅವರೆಲ್ಲ ಬಿಜೆಪಿ ಅವರು ಬರ್ತಾರೆ ಬಿಜೆಪಿಗೆ. ಅವ್ರೇನು ನಿಮ್ಗಾಗಿ ಹುಟ್ಕೊಂಡವ್ರ? ನಿಮ್ಮ ಕಾರ್ಯಕರ್ತರ ಅವರು? ಬಿಜೆಪಿ ನೀವಲ್ಲದೆ ಇನ್ನೊಬ್ಬ ಹಾಗೆ ಕೂತ್ಕೊಂಡು ನಿಂತ್ಕೊಂಡು ಮೈಕ್ ಇಟ್ಕೊಂಡು ಭಾಷಣ ಮಾಡಿದ್ರೆ ಅವರಿಂದ ಹೋಗ್ತಾರೆ. ಅದೆಲ್ಲ ಸುಮ್ಮನೆ ಎಂತ ಅದೆಲ್ಲ ನೀವೇನು ಹಣ ಕೊಟ್ಟು ಕೊಂಡ್ಕೊಂಡಿದ್ದೀರಾ ಅವರನ್ನೆಲ್ಲ? ಈಗ 35 ನಿಮ್ಮಲ್ಲಿ ಒಂದು ಅಲಿಗೇಷನ್ ಉಂಟು, ಗೊತ್ತುಂಟಾ ನಿಮ್ಗೆ? 35 ವರ್ಷದಿಂದನೂ ಅರುಣ್ ಕುಮಾರ್ ಪುತ್ತಿಲ ಪಕ್ಷದ್ರೋಹಿ ಚಟುವಟಿಕೆಯಲ್ಲಿ ಇದ್ದವನು ಅಂತೇಳಿ, ಬಂಡಾಯ, ರೆಬಲ್. ಅದು ಹೇಳುವವರು ಎಂತದಿದ್ದಾರೆ. ಹಾಗೆ ಮೊನ್ನೆ 3.5 ಕೋಟಿ ತಗೊಂಡಿದ್ದಾರೆ ಅವರು ಇವರು ಅಂತೇಳಿ ನಮ್ಮವರು ಹೇಳಿಕೊಂಡು ಬಂದಿದ್ದಾರೆ. ನೀವು ತಗೊಳ್ಳಿಲ್ವಾ? ನಾನು ಹೇಳ್ತೇನೆ, ನೀವು ತಗೊಳ್ಳಿಲ್ವಾ? ಅದು ಹಾಗೆ ಅಂತ ಹಾಗೆ ಅಲ್ಲಿ ಜನ ಇದ್ದಾರೆ, ಇಲ್ಲದ್ರೆ ಮಾತಾಡ್ತಿದ್ದೆ ನಾನು. ನಿಮಗೆ ಈಗ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಜನ ಇದ್ರು ಇಲ್ಲದಿದ್ರು ನಮ್ದು ಸವಾಲು ಹಾಗಾದ್ರೆ ಹೇಳ್ಬೇಕಾ ನಿಮ್ಗೆ? ಬೇಡ, ಆ ದಿನ ಬೆಂಗಳೂರಲ್ಲಿ ಸಿಕ್ಕ ಎಲ್ಲಿ ತಗೊಂಡದ್ದು ಇದ್ರು ಒಂದು ತಗೊಂಡಿದ್ದಲ್ಲ ಅಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಸಿಕ್ಕಿದಾಗ ಕೆಲವು ಮಾತುಕತೆ ನಡೀತಲ್ಲ, ಆ ಬೇಸ್ ಮೇಲೆ ಹೇಳ್ತೇನೆ ನಾನು, ನೀವು ಹಣ ತಗೊಂಡಿದ್ದ ಹೌದು ಅಂತೇಳಿ. ಇದಕ್ಕೆ ಅದಕ್ಕೆ ಅದಕ್ಕೆ ಜನ ಇದ್ದಾಗ ಹೇಳುದಿಲ್ಲ ಅಂದೆ, ನೀವು ಒಬ್ರ ಇದ್ದಾಗ ಚರ್ಚೆ ಮಾಡ್ತೇನೆ ಅಂದ. ಹಂಗೆ ಇದ್ದದ್ದೆಂತ ಪೊಲಿಟಿಕ್ಸ್ ಅಲ್ಲಿ ಇಲ್ಲ ವಾದ ವಿವಾದಗಳು. ಅಲ್ಲ, ಪಾಲಿಟಿಕ್ಸ್ ಅಲ್ಲಿ ಸುಳ್ಳು ಇದು ಇರ್ತದೆ, ಆದ್ರೆ ಒಂದು ಮನುಷ್ಯ ಕ್ವಾಲಿಟಿ ಬೇಕಾ? ನೀವು ಇಷ್ಟೆಲ್ಲ ಇದಾಗಿ ಹೋಗ್ಬಾರ್ದು ಅರುಣಾರೆ. ತುಂಬಾ ಇದೆ, ಎಷ್ಟು ಸುಳ್ಳು ಹೇಳುದು ಬಾಯ್ ಬಿಟ್ರೆ. ಅಲ್ಲ, ನನ್ನ ಹತ್ರನೇ ಎಷ್ಟು ಸುಳ್ಳು, ನಾನೇ ನಿಮ್ ಶತ್ರುವ? ನನ್ನ ಹತ್ರನೇ ಎಷ್ಟು ಸುಳ್ಳು ಹೇಳ್ಕೊಂಡು ಕೂತ್ಕೊಳ್ಳಿ. ಅರೆ, ಇದೊಳ್ಳೆ ಕತೆ ಐತಲ್ಲ. ಹಂಗಾದ್ರೆ ರಾಜಕೀಯ ಅಂದ್ರೆ ಎಂತ ಹುಡುಗಿಯರಿಂದ ಬರೋರ? ಕಂಡ ಹೆಣ್ಮಕ್ಳಿಂದ ಅಂದ್ರೆ ಸುಳ್ಳು. ರಾಜಕೀಯ ಅಂದ್ರೆ ಅದು ಬೇರೆ ಬೇರೆ ಉಂಟು. ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಸುಳ್ಳೇ ಅಲ್ರಿ ನಿಮ್ದು? ಅದೇ ಅಭ್ಯಾಸ ಆಯ್ತು ಹಂಗಾದ್ರೆ ನಿಮಗೆ? ನಿಮ್ಮ ಪ್ಯೂರ್ ಪರ್ಸನಲ್ ಲೈಫ್ ಅಲ್ಲೂ ನೀವು ಇದೇ ರೀತಿ ಸುಳ್ಳು ಹೇಳ್ಕೊಂಡು ಹಿಂಗೇನೆ ಡೋಂಗಿ ಮಾಡ್ಕೊಂಡೇ ಇರುವಂಗಿದ್ದೀರಿ. ಅದೇ ಅಭ್ಯಾಸ ಆಗ್ಬಿಟ್ಟಿದಲ್ಲ ಹಂಗಾದ್ರೆ ನಿಮಗೆ? ತಿಳ್ಕೊಂಡದಷ್ಟೇ. ಎಂತ ತಿಳ್ಕೊಂಡಿದ್ದು? ನಿಮ್ ಬೈಲೇ ಹೇಳ್ತೀರಿ? ನನ್ನ ಹತ್ರ ಸುಳ್ಳು ಹೇಳೋದು ಎಂತ ಇತ್ತು ಹಂಗಾದ್ರೆ ನಿಮ್ಗೆ? ನಾನೇನ್ ರಾಜಕೀಯ ಮಾಡ್ಲಿಕ್ಕೆ ಬಂದವಳ? ಇಲ್ಲಲ್ಲ, ನಾ ರಾಜಕೀಯದವಳ. ಈಗ ರಾಜಕೀಯ ಮಾತಾಡುದಲ್ಲ ನಾವು. ಅಲ್ಲ ರಾಜಕಾರಣ ಅಲ್ಲ, ಸುಳ್ಳು ಅಷ್ಟು ಸುಳ್ಳು ಹೇಳಿಕೆ ಎಂತ ಇತ್ತು ನನ್ನ ಹತ್ರ ನಿಮ್ಗೆ? ಏನೋ ಗೊತ್ತಿಲ್ಲ ಅಂತ ಎಣಿಸಿ ಹೇಳಿದೆ. ನಾನು ಮಾತ್ರ ನಿಮ್ಗೆ ಕಡ್ಡಿ ಇಟ್ಟಿದ್ದೇನೆ ಇವತ್ತು. ಎಂತ ಇಲ್ಲ, ಇವತ್ತು ಹೇಳುದಿಲ್ಲ, ಸ್ವಲ್ಪ ಸಮಯ ಕಳೀಲಿ ಹೇಳ್ತೇನೆ. ಸರಿ, ಇಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.